ಕಲಬುರಗಿಯ ವಾಣಿಜ್ಯ ಮಂಡಳಿ ಸಭಾಂಗಣದಲ್ಲಿಂದು ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಪೂರ್ವಭಾವಿ ಸಭೆ ನಡೆಯಿತು. ಬರುವ ಜುಲೈ 25ರಿಂದ 27ರವರೆಗೆ ನಡೆಯಲಿರುವ ರಾಷ್ಟ್ರಮಟ್ಟದ ರೈತ ಬೃಹತ್ ವಿಚಾರಣಾ ಸಂಕಿರಣದ ತಯಾರಿ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಗ್ರಾಮ ಸ್ವರಾಜ್ಯ ಹಾಗೂ ಆಹಾರ ಪದ್ಧತಿ ಮತ್ತು ಬೆಂಬಲ ಬೆಲೆಯ ಬಗ್ಗೆ ಈ ಸಮಾವೇಶದಲ್ಲಿ ಪ್ರಮುಖವಾಗಿ ಧ್ವನಿ ಎತ್ತಲಾಗುವುದು ಎಂದು ರೈತ ಮುಖಂಡರು ತಿಳಿಸಿದ್ದಾರೆ. ಅನ್ನ ನೀಡುವ ಅನ್ನದಾತಗ ಸರಿಯಾಗಿ ದರ್ಗಾ ಶಿರೂರಾಮೋನ ಪಯಣಿದ ರೈತನ ಪಾಲಿಗೆ ಶಿವಲಿಂಗಪ್ಪ ಹಾಡಿ ಹೇಳಿದ ರೈತನ ಮಗನ. ಭಾರತ್ ಮಾತಾ ಕಿ ಜೈ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ರೈತ ಸಂಕುಲಕ್ಕೆ ಜಯವಾಗಲಿ, ರೈತ ಸಂಕುಲಕ್ಕೆ ಜಯವಾಗಲಿ. ಈ ದಿವಸ ಜುಲೈಯಲ್ಲಿ ನಡೀತಕ್ಕಂಥ ರೈತ ಬೃಹತ್ ಸಮಾವೇಶವನ್ನು ರಾಷ್ಟ್ರದ ರೈತ ಬೃಹತ್ ಸಮಾವೇಶದ ಪರವಾಗಿ ಪೂರ್ವಭಾವಿ ಸಭೆಯನ್ನು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಕರೆದಿದ್ವಿ. ಅತ್ಯಂತ ಪೂರ್ಣವಾಗಿ ಅತ್ಯಂತ ಪ್ರಮುಖವಾಗಿ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿಯಾಯಿತು. ಈ ಪೂರ್ವಭಾವಿ ಸಭೆಯಲ್ಲಿ ಅತ್ಯಂತ ಪ್ರಮುಖರು ಸೇರಿದರು. ನೋಡಿ, ಮಾಜಿ ಮಂತ್ರಿಗಳಾದಂಥ ಮಾಲಿಕಯ್ಯ ಗುತ್ತೇದಾರಾಗಲಿ, ಬಾಬುರಾವ್ ಚವ್ಹಾಣ್ರಾಗಲಿ, ಲೋಕಸಭಾ ಸದಸ್ಯರು, ಈ ಜನಮೆಚ್ಚಿದ ನಾಯಕರು, ಈ ಭಾಗದ ಅತ್ಯಂತ ಶ್ರೇಷ್ಠವಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಶೇಡಮ್ ಅವರಾಗಲಿ, ಸುಭಾಷ್ ಬಿರಾದರಾಗಲಿ, ನಮ್ಮ ನವಕರ್ನಾಟಕ ರೈತ ಸಂಘದ ರಾಜ್ಯ ಪದಾಧಿಕಾರಿ ಮತ್ತು ಜಿಲ್ಲೆ ಪದಾಧಿಕಾರಿಗಳು, ಇವರೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು, ಈ ದೇಶಕ್ಕೆ ತೋರಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಿಸ್ ಮಾಡಿರ್ತಕ್ಕಂಥದ್ದು ತಾವು ಕೂಡ ನೋಡಿದ್ರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕೂಡ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕಲ್ ಮೀಡಿಯಾ ಎಲ್ಲನೂ ಕೂಡ ಸಹಕಾರ ಭಾಳ ಅವಶ್ಯಕತೆ ಇದೆ. ಯಾಕಪ್ಪ ಅಂದ್ರೆ ಈಗ ತಾನೇ ಮಾಲಿಕಯ್ಯ ಸಾಹೇಬರು ಮಾತಾಡಿದ್ದು ನೀವು ನೋಡ್ಬೋದು. ಬಹುಶಃ ನಾವೆಲ್ಲ ಜಿಗುಪ್ಸೆ ಅಲ್ಲ, ನಾವೆಲ್ಲ ರೈತನ ಪರವಾಗಿರ್ತಕ್ಕಂಥವ್ರು, ರೈತನ ಸೇವೆ ಮಾಡ್ತಕ್ಕಂಥವ್ರು, ನಾವೆಲ್ಲ ವೇದಿಕೆ ಮೇಲೆ ಕೂತವ್ರು, ಯಾರೂ ರಾಜಕಾರಣಿ ಅಲ್ಲ, ಆದರೆ ರೈತನ ಅಭಿಮಾನಿಗಳು ಅಂತಕ್ಕಂಥದ್ದು ಕೂಡ ಹೇಳಿದರು, ನೀವು ಕೇಳಿದ್ರಿ. ಹಾಗಾಗಿ ಇದನ್ನೇ ಮೆಸೇಜ್ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಪ್ರಮುಖರು ನಾವೆಲ್ಲರೂ ಕೂಡ ಈ ಹಳ್ಳಿದಲ್ಲಿ ಈ ರೈತ ಸಮಾವೇಶದ ಬಗ್ಗೆ ಚರ್ಚೆ ಆಗಬೇಕು. ಜುಲೈಯಲ್ಲಿ ನಡೀತಕ್ಕಂಥ 25, 26, 27 3 ದಿವಸದ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಈ ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಆಗಲಿ ಅಂತಕ್ಕಂಥದ್ದು ಹಾರೈಸಿದ್ದಾರೆ. ಅದು ನನಗೆ ಭಾಳ ಸಂತೋಷ ಇದೆ. ನಾನು ವಿಶೇಷವಾಗಿ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿ ಸುಮಾರು 18-19ರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಗೆಳೆಯರು ಇವತ್ತು ಸುಗೂರಾಯ ಸ್ವಾಮಿಯವರು ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕೂಡ ಇದ್ದಾರೆ. ಹೀಗೆ ಇಡೀ ರಾಜ್ಯ ಸುತ್ತಿದ ಕಾರಣ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಇರ್ಬೋದು, ರಾಜ್ಯ ಪದಾಧಿಕಾರಿಗಳಿದ್ದಾರೆ. ಇನ್ನು ಮುಂದಿನ ಸಭೆಗೆ ಈಗ ತಾನೇ ನಮ್ಮ ದಿವ್ಯಾ ತಂಗಿಯವರು ಹೇಳ್ದಂಗೆ ಮುಂದಿನ ಸಭೆಗೆ ಅತ್ಯಂತ ಚುರುಕಾಗಿ ಅತ್ಯಂತ ವಿಶೇಷವಾಗಿ ಏನದ ಚರ್ಚೆ ಮಾಡಿ ಬಹಳ ಮಹತ್ವದ ಸಭೆ ಒಂದೇ ಅಲ್ಲ, ಸುಮಾರು 5-6 ಸಭೆಗಳನ್ನು ಆಗ್ತವೆ. ಯಾಕಪ್ಪ ಅಂದ್ರೆ ಬಹಳ ಮಹತ್ವದ ಕಾರ್ಯಕ್ರಮ ಇದೆ. ಇಲ್ಲಿ ಇಡೀ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲಿ ನಡೀತಕ್ಕಂಥ ಒಂದು ಬೃಹತ್ ಸಮಾವೇಶ, ಇದು ರಾಷ್ಟ್ರಕ್ಕೆ ತೋರಿಸ್ತಕ್ಕಂಥ ಒಂದು ಸಮಾವೇಶ ಇರ್ಬೋದು. ಹಾಗಾಗಿ ಇಲ್ಲಿ ನಾವೇನು ಹೇಳ್ದಂಗೆ 5 ಜನ ಕೇಂದ್ರ ಸಚಿವರು ಮತ್ತು ರಾಜ್ಯದ 5 ಜನ ಸಚಿವರು ಕೂಡ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಕನ್ನೇರಿ ಶ್ರೀಗಳು, ಅಣ್ಣಾ ಹಜಾರೆ ಮತ್ತು ನಾನಾ ಪಟೇಕರ್ ಆಗಿರ್ಬೋದು, ದಶರಥ್ ಕುಮಾರ್ ಆಗಿರ್ಬೋದು, ರಾಜೇಂದ್ರ ಬಾಬು ಆಗಿರ್ಬೋದು, ಮತ್ತು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಸುನಿಲ್ ಶಾಸ್ತ್ರಿ, ಹೀಗೆ ಇತ್ಯಾದಿ ಗಣ್ಯರು, ಈ ದೇಶದ ಎಲ್ಲ ನಾಯಕರು ಈ ರೈತನ ಪರವಾಗಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ತಮ್ಮ ಸಹಕಾರ ಭಾಳ ಇರಬೇಕಂತಕ್ಕಂಥ ಹೇಳುತ್ತಾ ಈ ಜನರಲ್ಲಿ ಕೂಡ ತಾವು ಮನೆಗೆ ತಿಳಿಸ್ಬೇಕು ಅಂತಕ್ಕಂಥ ವಿಶೇಷವನ್ನು ಇವತ್ತಿನ ದಿವಸ ನಾವು ಹೇಳಿ ಈ ಕಾರ್ಯಕ್ರಮ ಎಲ್ಲರೂ ಬಂದಿರತಕ್ಕಂಥವ್ರಿಗೆ ಶುಭ ಹಾರೈಸ್ತೇವೆ. ನಮಸ್ಕಾರ. ಈಗಾಗಲೇ ಎಲ್ಲ ವಿಚಾರಗಳನ್ನು ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ತಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ಏನು ಜುಲೈನಲ್ಲಿ 25, 26, 27 3 ದಿವಸಗಳಲ್ಲಿ ರೈತರ ವಿಷಯವಾಗಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕಂತ ಅಂದ್ಕೊಂಡು ಮಾನ್ಯ ಬಸವರಾಜ ಪಾಟೀಲ್ ಸೇಡಂಜಿ ಹಾಗೂ ಮಾಲಿಕಯ್ಯ ಗುತ್ತೇದಾರ್ ಇವರ ನೇತೃತ್ವದಲ್ಲಿ ಮತ್ತು ಎಲ್ಲ ರಾಜಕಾರಣ ಆಗಿರ್ಬೋದು ಮತ್ತು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲರ ಒಂದು ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ರಾಷ್ಟ್ರ ಮಟ್ಟದ ಈ ದೇಶನೇ ಎತ್ತಿ ನೋಡುವಂಥ ಒಂದು ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮವನ್ನು ಗುಲ್ಬರ್ಗಾದಲ್ಲಿ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಲಾಗಿದ್ದು, ಆ ನಿರ್ಧಾರದ ಪೂರ್ವಭಾವಿ ಸಭೆಯನ್ನು ಕಲಬುರಗಿಯ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಕರೆದಿದ್ದು, ಅದಕ್ಕೆ ಅಪೇಕ್ಷಿತರು ಬರೀ 100ರಿಂದ 150 ಜನರು ಮಾತ್ರ ಇದ್ದರು. ಅದರಲ್ಲಿ 130ಕ್ಕಿಂತ ಹೆಚ್ಚು ಎಲ್ಲರೂ ಉಪಸ್ಥಿತಿ ಇದ್ದು ನಿಜವಾಗ್ಲೂ ಒಳ್ಳೆಯ ಸಂದೇಶ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಳ್ಳೆಯ ವಿಚಾರಗಳನ್ನು ಇವತ್ತಿನ ಈ ವೇದಿಕೆಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಹಂಚಿಕೊಂಡಿದ್ದೇವೆ.
ಖಂಡಿತವಾಗಿ ಕಲಬುರಗಿಯಲ್ಲಿ ರೈತರ ಸಂಬಂಧಪಟ್ಟಂಗೆ 3 ವಿಷಯಗಳವಾಗಿ ನಾವೇನು ಒಂದು ಸಂದೇಶವನ್ನು ಕೊಡಬೇಕಂತಿದ್ದೇವೋ ಆ ಸಂದೇಶ ಕಲಬುರಗಿಯಲ್ಲಿ ಇತಿಹಾಸ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಇವತ್ತಿನ ಒಂದು ಪೂರ್ವಭಾವಿ ಸಭೆಯಲ್ಲೇ ನಮಗೆ ಗೊತ್ತಾಗಿದೆ. ಹಲವು ಕಲಬುರಗಿ ಎಲ್ಲ ಮಠಾಧೀಶರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈ ರೈತರಿಗೆ ಸಂಬಂಧಪಟ್ಟಂಗೆ ರೈತರ ಹಿತಚಿಂತಕರಿಗೆ ಸಂಬಂಧಪಟ್ಟಂಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪ್ರತಿ ದಿವಸ ಸುಮಾರು 5 ರಿಂದ 6 ಸಾವಿರ ಜನರ ಜೊತೆಗೆ ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ನೋ ಒಂದು ವಿಚಾರವನ್ನು ಕೂಡ ಇವತ್ತಿನ ಈ ಸಭೆಯಲ್ಲಿ ನಿರ್ಧಾರವಾಗಿದೆ. ಶಿವಶಂಕರ್ ತರ್ನಾಳಿ ಸಾವಯವ ರೈತ. ಇದರಲ್ಲಿ ಬೆಂಬಲ ಬೆಲೆ ಅಷ್ಟು ಬಗ್ಗೆ ನಾನು ಹೇಳೋದಾದರೆ, ಈ ಸಾವಯವ ಕೃಷಿಕರಿಗೆ ಇಲ್ಲಿವರೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಕೆಲವು ರೈತರಿಗೆ ಮಾತ್ರ ಆ ಬೆಲೆ ಸಿಗ್ತಾ ಇದೆ, ಅವರಿಗೆ ಮಾರುಕಟ್ಟೆ ಇದೆ, ಅವರಿಗೆ ಮಾಹಿತಿಯೂ ಇದೆ. ಈ ನಮ್ಮಂಥ ಸಾಮಾನ್ಯ ಸಣ್ಣ ರೈತರಿಗೆ ಆ ಒಂದು ಸಾವಯವ ಕೃಷಿಕ ಆ ಸರ್ಟಿಫಿಕೇಟ್ ಇನ್ನೂ ನಮಗೆ ಲಭ್ಯವೇ ಇಲ್ಲ. ಅದರ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ದಿನಾಂಕ 25, 26, 27 ಜುಲೈ 2026 ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಸ್ಟಾಲ್, ಒಂದು ಮಾಹಿತಿ ಕೇಂದ್ರ ಅಲ್ಲಿ ಇರಬೇಕು ಅಂತ ಅನಿಸ್ತದೆ. ಎರಡನೆಯದು, ನಾವು ಈ ಎಲ್ಲ ಗ್ರಾಮ ಸ್ವರಾಜ್ಯ ಆಹಾರ ಪದ್ಧತಿ ಇದರ ಬಗ್ಗೆ ಅನೇಕ ವಿಚಾರ ಸಂಕಿರಣಗಳು, ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಹೋರಾಟಗಳು ಇವು ನಿರಂತರವಾಗಿ ನಡೀತಾನೇ ಇವೆ. ಆದರೂ ಇನ್ನೂ ಕಬ್ಬಿನ ಬಾಕಿ ಬೆಲೆ ಸಿಗಲೇ ಇಲ್ಲ. ಇದಕ್ಕೆ ಈ ರೀತಿ ರಸ್ತೆ ಹೋರಾಟ, ಈ ರೀತಿಯ ಅಭಿಯಾನ ಇದು ಪೂರ್ಣ ರೀತಿಯಲ್ಲಿ ಇದು ಯಶಸ್ವಿ ಆಗಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಇದಕ್ಕೆ ಒಂದು ಕಾನೂನಾತ್ಮಕ ಹೋರಾಟದ ಒಂದು ಮಾರ್ಗವನ್ನು ನಾವು ಹಿಡಿಬೇಕು. ಒಂದು ವಸ್ತುವನ್ನು ಕಿರಾಣಿ ಅಂಗಡಿಯಲ್ಲಿ ನಾನು ಉದ್ರಿ ತಗೊಂಡ ಅಂದರೆ ಅದನ್ನು ನಾನು ಹಣ ಕೊಡಲೇಬೇಕು. ಆದರೆ ನಮ್ಮ ಕಬ್ಬು ಮಾತ್ರ ಉದ್ರಿ ತಗೊಂಡು ಹೋಗಿ ವರ್ಷಗಟ್ಟಲೆ ಕೊಡೋದಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಏನು ಕೇಸ್ ಹಾಕಬೇಕು, ಮೋಸದ ಕೇಸು, ಚೀಟಿಂಗ್ ಕೇಸು, ಯಾವುದಾದ್ರೂ ಕಾನೂನವನ್ನು ಹುಡುಕಿ ಆ ಕಂಪನಿಯವರಿಗೆ ಬುದ್ಧಿಯನ್ನು ಕಲಿಸಿ ನಮ್ಮ ಹಣವನ್ನು ವಾಪಸ್ ಪಡಿಬೇಕು.